ನಮಸ್ಕಾರ ಕರ್ನಾಟಕ. ಮೊದಲನೇದಾಗಿ ಈ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಕಿಚ್ಚ ಸುದೀಪ್ ಅವರನ್ನ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಕಿಚ್ಚ ಸುದೀಪ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ತಮ್ಮ ಫೇಸ್ಬುಕ್ ಮುಖಾಂತರ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ನಾನೇ ಆ ಜಾಗವನ್ನು ಕೊಂಡುಕೊಳ್ತೀನಿ, ನಾನೇ ಅದಕ್ಕೆ ನನ್ನ ಸ್ವಂತ ಹಣವನ್ನು ಖರ್ಚು ಮಾಡಿ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತೀನಿ, ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಜೊತೆಯಲ್ಲಿ ತುಂಬಾ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಸಮಾಧಿನ ಯಾರು ಮಟ್ಟ ಮಾಡಿದ್ರೋ ಗೊತ್ತಿಲ್ಲ, ಸಿಕ್ಕಾಕೊಂಡ್ರೆ ಮಾತ್ರ ನೀವು ಮಟ್ಟ ಆಗ್ಬಿಡ್ತೀರಾ ಅಂತ ಕಿಚ್ಚ ಸುದೀಪ್ ಅವರು ತಮ್ಮ ವ್ಯಕ್ತಿಗತ ವಿಚಾರವನ್ನ ತಿಳಿಸಿದ್ದಾರೆ. ಥ್ಯಾಂಕ್ಸ್ ಎ ಲಾಟ್ ಕಿಚ್ಚ ಸುದೀಪ್ ಅವರೇ, ಥ್ಯಾಂಕ್ಸ್. ಗಂಡುಗಳೇ ಒಬ್ರು ಇದಾರೆ ಅಂತ ಅನ್ಕೊಂತೀವಿ ನಾವು. ಓಕೆ, ಈ ನಟು ಬಲ್ಟು ಸ್ಟೇಟ್ಮೆಂಟ್ ಅಲ್ಲೂ ಅಷ್ಟೇನೆ ಒಳ್ಳೆ ರಿಯಾಕ್ಷನ್ ಕಿಚ್ಚ ಸುದೀಪ್ ಅವರೇ. ಮತ್ತೆ ಈ ವಿಚಾರದಲ್ಲೂ ಅಷ್ಟೇ ಥ್ಯಾಂಕ್ಸ್ ಎ ಲಾಟ್. ಅಂಡ್ ಕಮಿಂಗ್ ಸ್ಟ್ರೈಟ್ ಟು ಡಾಕ್ಟರ್ ವಿಷ್ಣುವರ್ಧನ ಸಮಾಧಿ ವಿಚಾರವಾಗಿ ನಮ್ಮ ಬಳಿ ಇರುವಂತ ಮಾಹಿತಿ ಏನು ಅಂತಂದ್ರೆ, ಇವನು ಪೋಸ್ಕೋ ಕೇಸ್ ಆರೋಪಿ ಅವನಲ್ಲ, ಯಡಿಯೂರಪ್ಪ. ಈ ಅಪ್ಪ ಸಿಎಂ ಆಗಿದ್ದಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಅಲ್ಲಿ ಬಾಲಕೃಷ್ಣ ಅಂತ ಹಿರಿಯ ನಟ, ಮಾಜಿ ಹಿರಿಯ ನಟ ಅವರು, ಬಾಲಕೃಷ್ಣ ಅವರು, ಅವರ ಆ ಒಂದು ಸ್ಟುಡಿಯೋದಲ್ಲಿ ಬಾಲಣ್ಣ ಸ್ಟುಡಿಯೋದಲ್ಲಿ ಆವತ್ತು ಐ ಥಿಂಕ್ ಇಫ್ ಐಮ್ ನಾಟ್ ರಾಂಗ್ ಅಂಬರೀಷು ಮತ್ತೆ ಯಡಿಯೂರಪ್ಪ ಸೇರಿ, ಅಂಬರೀಷ್ ಅವರ ಮಧ್ಯಸ್ಥಿಕೆಯಲ್ಲಿ ಯಡಿಯೂರಪ್ಪ ತಗೊಂಡಾಗೆಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಅವರ ಒಂದು ಅಂತ್ಯಕ್ರಿಯೆಯನ್ನ ಅಲ್ಲಿ ನಡೆಸಿಬಿಡ್ತಾರೆ. ನಡೆಸಿದ ಮೇಲೆ ಸರ್ಕಾರದ ಜವಾಬ್ದಾರಿ, ಒಬ್ಬ ಸಿಎಂ ಈ ಒಂದು ಐ ಥಿಂಕ್ ಹಿಂದೂ ಸಂಪ್ರದಾಯದ ಅಂತಿಮ ಕಾರ್ಯ ಒಬ್ಬ ಮೇರು ನಟನಿಗೆ ಮಾಡಿದಾಗ ಆ ಜವಾಬ್ದಾರಿನ ಹೊರಬೇಕಾದ್ದು ಸರ್ಕಾರ. ಈಗ ಏನ್ ಮಾಡ್ತಾರೆ, ಅಲ್ಲಿ ಅಂತ್ಯಕ್ರಿಯೆ ಮಾಡಿ ಮೈಸೂರಲ್ಲಿ 4 ಎಕರೆ ಜಾಗ ಕೊಟ್ಟು ಅಲ್ಲಿ ಸ್ಮಾರಕ ಮಾಡ್ತೀವಿ ಅಂತ ಹೇಳಿ, ನಿಜವಾಗ್ಲೂ ನಮ್ ಕೈಲೂ ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ಒಬ್ಬ ವ್ಯಕ್ತಿಯ ಅಂತ್ಯಕ್ರಿಯೆನ ಇಲ್ಲಿ ಮಾಡಿ ಅಲ್ಲೆಲ್ಲೋ ತಗೊಂಡಾಗಿ ನೀವು ಸಮಾಧಿ ಮಾಡ್ತೀವಿ ಅಂತಂದ್ರೆ ಅದೇನು ಎಲ್ಲಿಂದ ತಗೊಂಡಾಗ ಎಲ್ಲಿಗೆ ಮೆತ್ತಾಗ್ತೀರಾ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ಐ ಥಿಂಕ್ ಸ್ಯಾಂಡಲ್ವುಡ್ ರಿಯಾಕ್ಷನ್ ಸೂಪರ್ ಆಗಿದೆ. ಕಿಚ್ಚ